ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಸಿಎಂ ಕುರ್ಚಿಗೆ ಗುದ್ದಾಟಗಳು ಪ್ರಾರಂಭ ಆದಂತ ಹೊತ್ತಲ್ಲೇ ಬಲ್ಕ್ ಆಗಿ 10 ರಿಂದ 11 ಜನ ಶಾಸಕರು ಫಾರಿನ್ ಟ್ರಿಪ್ ಮಾಡ್ತಿದ್ದಾರೆ. ಫಾರಿನ್ ನಲ್ಲಿ ಸಖತ್ ಮಜಾ ಮೂಡ್ ನಲ್ಲಿ ಶಾಸಕರಿದ್ದಾರೆ. ಹಂಗಾಗಿ ಅತಿ ದೊಡ್ಡ ಕ್ರಾಂತಿ ಕಾಂಗ್ರೆಸ್ ನಲ್ಲಿ ಆಗುತ್ತಾ ಅನ್ನುವಂತ ಚರ್ಚೆ. ರಾಜ್ಯ ಕಾಂಗ್ರೆಸ್ ಶಾಸಕರ ಫಾರಿನ್ ಟೂರ್ ಹಿಂದಿರುವಂತಹ ಲೀಡರ್ ಯಾರು? ಇದು ನಿನ್ನೆಯಿಂದಲೂ ಕೂಡ ಪ್ರಶ್ನೆ ಆಗಿತ್ತು. ಪ್ರಭಾವಿ ನಾಯಕನ ಆಪ್ತನಿಂದಲೇ ಈ ಫಾರಿನ್ ಟ್ರಿಪ್ ಅನ್ನ ಅರೇಂಜ್ ಮಾಡಲಾಗಿದೆ. ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಟೂರ್ಗೆ ಟಿಕೆಟ್ ಬುಕ್ ಮಾಡಿಸಿದ್ದು ಯಾರು? ಮುಂಬೈ ಮೂಲದ ಟ್ರಾವೆಲ್ ಏಜೆನ್ಸಿಯಿಂದಲೇ ಟಿಕೆಟ್ ಬುಕ್ ಮಾಡಿದ್ದು ಯಾರು? ಸ್ವಂತ ಹಣದಿಂದ ಟೂರ್ ಅನ್ನು ಶಾಸಕರಿಗೆ ಟಿಕೆಟ್ ಬುಕ್ ಮಾಡಿಸಿದ್ದು ಯಾರು? ಯಾರು ಸ್ಪಾನ್ಸರ್ ಮಾಡಿರ್ಬೇಕಲ್ಲ, ಯಾರು ಆ ಸ್ಪಾನ್ಸರ್ ಮಾಡಿದ್ದು? ಗ್ಯಾರಂಟಿ ನ್ಯೂಸ್ ನಲ್ಲಿ ಫಾರಿನ್ ಟ್ರಿಪ್ ಹಿಂದಿರುವ ಮಹಾನಾಯಕ ಯಾರು ಅನ್ನೋದ್ರ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಶಾಸಕರು ಓಡಾಡ್ ಹೋಗೋದೇನು ಫ್ಲೈಟ್ ಹತ್ರ ಕೇಳಿದ್ರೆ ಸ್ವಂತ ಹಣದಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು. ಆದ್ರೆ ಇದರ ಹಿಂದೆ ಇರೋದು ಮತ್ತೊಬ್ಬರು. 50ಕ್ಕೂ ಹೆಚ್ಚು ಶಾಸಕರ ಪಾಸ್ಪೋರ್ಟ್ ಸಂಗ್ರಹಿಸಿದ್ರ ಆ ಕೈನಾಯಕ. ಮೊದಲು ಪಾಸ್ಪೋರ್ಟ್ ಸಂಗ್ರಹಿಸಿ ನಂತರ ಟೂರ್ ವಿವರವನ್ನ ಬಹಿರಂಗಪಡಿಸಲಾಗಿದೆ. ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಟೂರ್ ಎನ್ನುತ್ತಿದ್ದಂತೆ ಕೆಲ ಶಾಸಕರು ಹಿಂದೆ ಸರಿದಿದ್ದಾರಂತೆ. ಆದ್ರೆ 30ಕ್ಕೂ ಹೆಚ್ಚು ಶಾಸಕರಿಗೆ ಟಿಕೆಟ್ ಬುಕ್ ಮಾಡಿಸಿದ್ದು ಮಾತ್ರ ಒಂದೇ ಏಜೆನ್ಸಿ. ಮುಂಬೈ ಮೂಲದ ಆ ಟ್ರಾವೆಲ್ ಏಜೆನ್ಸಿ ಮೂಲಕವೇ ಎಲ್ಲರಿಗೂ ಕೂಡ ಟಿಕೆಟ್ ಬುಕ್ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸ್ವಂತ ಹಣದಿಂದ ಟೂರ್ ಅನ್ನುವ ಶಾಸಕರಿಗೆ ಬೇರೆ ಕಡೆಯಿಂದಲೇ ಟಿಕೆಟ್ ಬುಕ್ ಆಗಿ ಹೋಗಿತ್ತು. ಅಧ್ಯಯನ ಪ್ರವಾಸ ಅಂತ ಶಾಸಕರು ಹೇಳ್ತಿದ್ದಾರೆ. ಬಟ್ ಇದರ ಹಿಂದೆ ಇರುವಂತಹ ಉದ್ದೇಶ ಬೇರೆಯದ್ದು. ಶಾಸಕರ ವಿದೇಶ ಪ್ರವಾಸದ ಹಿಂದಿರುವಂತಹ ರಹಸ್ಯ ಬೇರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಗೆ ಒಬ್ಬ ಪ್ರಭಾವಿ ನಾಯಕನೇ 50ಕ್ಕೂ ಹೆಚ್ಚು ಶಾಸಕರಿಗೆ ಫಾರಿನ್ ಟ್ರಿಪ್ಗೆ ಪ್ಲಾನ್ ರೂಪಿಸಿದ್ರು ಅನ್ನುವಂತಹ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ಅಷ್ಟು ಶಾಸಕರ ಪಾಸ್ಪೋರ್ಟ್ ಅನ್ನ ಮೊದಲೇ ಸಂಗ್ರಹಿಸಿದ್ರಂತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ನಿನ್ನೆಯಿಂದಲೂ ಕೂಡ ಶಾಸಕರು ಹೋಗಿರುವ ಅರ್ಜೆನ್ಸಿಯನ್ನ ನೋಡಿದ್ರೆ ಯಾರೋ ಸ್ಪಾನ್ಸರ್ ಮಾಡಿರ್ಬೇಕು, ಯಾರೋ ಕಳಿಸ್ಕೊಟ್ಟಿರಬಹುದು ಅನ್ನುವಂತಹ ಚರ್ಚೆಗಳಿತ್ತು. ಅದು ನಿಜ ಅಂತ ಇದೆ ಮೂಲಗಳು. ಯಾರು ಆ ಮಹಾನಾಯಕ? ಯಾಕೆ ಈ ಪ್ಲಾನು? ಇದ್ರ ಹಿಂದೆ ಇರುವಂತಹ ಉದ್ದೇಶ ಏನು? ಶ್ರುತಿ, ರಾಜ್ಯದಲ್ಲಿರ್ತಕ್ಕಂಥ ಶಾಸಕರುಗಳು ಫಾರಿನ್ ಟೂರ್ಗೆ ಈ ಹಿಂದೆನೂ ಹೋಗಿದ್ದಾರೆ, ಮುಂದೇನೂ ಹೋಗ್ತಾರೆ, ಈಗಲೂ ಹೋಗಿರುವಂಥದ್ದು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಶಾಸಕರು ಫಾರಿನ್ ಟೂರ್ಗೆ ಹೋಗಿರುವಂಥದ್ದು ಸಾಕಷ್ಟು ಅನುಮಾನಗಳು ಮತ್ತು ನಿಗೂಢತೆಗೆ ಕಾರಣವಾಗ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಯಾಕಂತಂದರೆ ಒಂದು ಕಡೆ ಅಧಿಕಾರ ಹಂಚಿಕೆಯ ವಿಚಾರ ಸಾಕಷ್ಟು ಜೋರಾಗಿ ಚರ್ಚೆ ಆಗ್ತಾ ಇದೆ, ಇನ್ನೊಂದು ಕಡೆ ಬಡ್ಜೆಟ್ ಸಿದ್ಧತೆ ಆಗ್ತಾ ಇರುವಂಥ ಸಂದರ್ಭದಲ್ಲೇ ಶಾಸಕರುಗಳು ವಿದೇಶ ಪ್ರವಾಸ ಹೋಗಿರೋದೇ ಸಾಕಷ್ಟು ಅನುಮಾನಗಳಿಗೆ ಒಂದು ಕಡೆ ಕಾರಣವಾಗ್ತಾ ಇರುವಂಥದ್ದು. ಇನ್ನೂ ಸಾಕಷ್ಟು ಅನುಮಾನಗಳು ಈ ಶಾಸಕರ ಪ್ರವಾಸದ ಹಿಂದೆ ಕಾಡ್ತಾ ಇರುವಂಥದ್ದು. ಯಾಕಂತಂದರೆ ಬೆಳಗಾವಿ ಅಧಿವೇಶನದ ವೇಳೆಯೇ ಶಾಸಕರ ವಿದೇಶ ಪ್ರವಾಸಕ್ಕೆ ಎಲ್ಲ ರೀತಿಯಾದಂಥ ಪ್ಲಾನ್ ಆಗಿತ್ತು. ಆ ಸಂದರ್ಭದಲ್ಲೇ ಪ್ರಭಾವಿ ನಾಯಕರ ಆಪ್ತರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಎಲ್ಲ ಶಾಸಕರುಗಳು, ಅದರಲ್ಲೂ ವಿಶೇಷವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಆಪ್ತರಾಗಿರ್ತಕ್ಕಂಥ ಶಾಸಕರುಗಳ ಎಲ್ಲ ಪಾಸ್ಪೋರ್ಟ್ಗಳನ್ನು ಸಹ ಸಂಗ್ರಹ ಮಾಡಿದ್ರು. ಅದಾದ ಬಳಿಕ ಅವರಿಗೆ ಪಾಸ್ಪೋರ್ಟನ್ನು ಸಂಗ್ರಹಿಸಿದ ಬಳಿಕವಾಗಿ ನೀವು ಇಂಥ ದೇಶಕ್ಕೆ ಪ್ರವಾಸಕ್ಕೆ ಅಂತ ಹೇಳಿ ಒಂದು ದಿನಾಂಕವನ್ನು ನಿಗದಿ ಮಾಡಿತ್ತು. ಆ ಸಂದರ್ಭದಲ್ಲಿ ಕೆಲ ಶಾಸಕರುಗಳು ವಿದೇಶ ಪ್ರವಾಸವನ್ನು ನಿರಾಕರಣೆ ಮಾಡಿದ್ರು, ಕೆಲವರು ಪಾಸ್ಪೋರ್ಟ್ಗಳನ್ನು ಸಹ ವಾಪಸ್ ಪಡೆದುಕೊಂಡ್ರು. ಆದರೆ ಎಲ್ಲ ಶಾಸಕರುಗಳು ಸಹ ಹೇಳ್ತಾ ಇರುವಂಥದ್ದು ಏನಂತಂದು ಒಂದು ಮಾತು, ನಾವೆಲ್ಲರೂ ಸಹ ನಮ್ಮ ಸ್ವಂತ ಹಣದಲ್ಲಿ ನಮ್ಮ ಕುಟುಂಬ ಸಮೇತವಾಗಿ ಪ್ರವಾಸಕ್ಕೆ ಹೋದ್ರೆ ತಪ್ಪೇನು ಅಂತ ಹೇಳ್ತಾ ಇರುವಂಥದ್ದು. ಆದರೆ ಎಲ್ಲ ಶಾಸಕರುಗಳು ಅವರ ಸ್ವಂತ ದುಡ್ಡಿನಲ್ಲಿ ಹೋಗೋದ್ರಲ್ಲಿ ತಪ್ಪಿಲ್ಲ. ಆದರೆ ಈ ಎಲ್ಲ ಶಾಸಕರುಗಳಿಗೂ ಒಂದೇ ಏಜೆನ್ಸಿಯಿಂದ, ಒಂದೇ ಟ್ರಾವೆಲ್ ಏಜೆನ್ಸಿಯಿಂದ, ಅದು ಮುಂಬೈ ಮೂಲದ ಟ್ರಾವೆಲ್ ಏಜೆನ್ಸಿಯಿಂದನೇ ಟಿಕೆಟ್ ಯಾಕೆ ಬುಕ್ ಆಯಿತು ಅನ್ನೋದೇ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇರುವಂಥದ್ದು. ಹೀಗಾಗಿನೇ ಈ ಶಾಸಕರ ವಿದೇಶದ ಪ್ರವಾಸದ ಹಿಂದೆ ಒಂದು ಏನೋ ಸಂದೇಶವನ್ನು ರವಾನೆ ಮಾಡುವಂಥ ಸಾಧ್ಯತೆಗಳು ಇತ್ತು ಅನ್ನೋದು ಇದೀಗ ಗೊತ್ತಾಗ್ತಾ ಇರುವಂಥದ್ದು. ಶ್ರುತಿ, ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.